ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಂಡಿ ಬ್ಲಾಗ್ಸ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ನಾನು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ, ನಮ್ಮ ಮಾವರ ಅಡಿಕೆ ತೋಟಕ್ಕೆ. ಸೊ ಇಲ್ಲಿ ಅಡಿಕೆ ತೋಟಕ್ಕೆ ಇವಾಗ ಬೋರ್ ಕರೆಂಟ್ ಕೊಟ್ಟರು, ನೀರು ಬಿಡೋಣ ಅಂತೇಳಿ ಬಂದಿದ್ದೀವಿ. ನೋಡಿ, ಇದು ಬೇರೆ ಅಡಿಕೆ ತೋಟ, ನಮ್ದಲ್ಲಿನ ನಮ್ಮ ಮಾವ ಅಲ್ಲಿ ಹೋಗ್ತವ್ರು ನೋಡಿ. ಅಲ್ಲಿ ಹೊಸ ಗಿಡಗಳು ಹಾಕಿದ್ದಾರೆ. ನೀರು ಬಿಡೋಣ ಅಂತ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಇಲ್ಲೊಂದು 13 ಕುಂಟೆ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಆ ಕಡೆ ಒಂದು 13 ಕುಂಟೆ ಇದೆ. ಇನ್ನೊಂದು ಪಕ್ಕದೂರಲ್ಲಿ ಒಂದು ಬೇರೆ ಹೊಲ ಇದೆ, ಅಲ್ಲಿ ಹೋಗ್ಬೇಕು. ಸದ್ಯಕ್ಕೆ ಇವಾಗ ಇಲ್ಲಿ ನೀರು ಬಿಟ್ಬಿಟ್ಟು ಆಮೇಲೆ ಹೋಗ್ಬೇಕು. ಮೋಟ್ರ್ ಆನ್ ಮಾಡ್ತಾರೆ, ಬನ್ನಿ ತೋರಿಸ್ತೀನಿ. ಬಾಯ್ಸ್, ಏನು ಮಾಡ್ತಾ ಇದ್ದೀರಾ? ಗಾಡಿ ತಗೊಂಡು ಗದ್ದೆಗೆ ನೀರು ಹಾಯ್ಸಕ್ ಬಂದಿದ್ದೀರಾ? ಏನ್ ಮಾಡ್ತೀರಾ ಬಂಟಿ? ಇವರಿಬ್ರು ನೋಡಿ ಅಣ್ಣ ತಮ್ಮ, ಬಂಟಿ ಶುಂಠಿ ಅಂತ. ನಾವಿಕ್ಕಿರ ಹೆಸರು. ಇವನ ಹೆಸರು ಚಂದನ್, ಇವನ್ ತರುಣ್. ಇವ್ರನ್ನ ಮಾವು ನೀರ್ ಬಿಡಕ್ ಬಂದವ್ರು ಇಲ್ಲಿ. ಹಸುಗಳೆಲ್ಲ ಮೇಯ್ತಾ ಇದೆ. ಇದು ಗದ್ದೆ ಬೈಲು. ಗುದ್ಲಿ ಯಾರ ಕತ್ಕೊಂಡು ಹೋಗ್ಬಿಡೋರಂತ ನಮ್ಮ ಮಾವರ್ದು ನೋಡಿ. ಹುಡುಕ್ತವ್ರೆ. ಇದು ನಮ್ಮ ಮಾವರ್ದು ಹೊಸ ಅಡಿಕೆ ತೋಟ ನೋಡಿ. ಹೊಸ ಗಿಡಗಳು ಹಾಕಿದ್ದಾರೆ ಇಲ್ಲಿ. ಫುಲ್ ಅಡಿಕೆ ತೋಟ ಗೈಸ್. ಇಲ್ಲಿ ನೋಡ್ರು ನೋಡಿ, ನಮ್ಮ ಸೈಡ್ ಎಲ್ಲ ಫುಲ್ ಇವಾಗ ಅಡಿಕೆ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಆಲ್ರೆಡಿ ತುಂಬಾ ಹಳೆ ತೋಟಗಳೆಲ್ಲ ಇತ್ತು, ಹೊಸದಾಗಿ ಇನ್ನೂ ಹೊಸ ತೋಟಗಳೆಲ್ಲ ಮಾಡಿದ್ದಾರೆ ನೋಡಿ. ಈ ಹೋಗ್ತಾ ಇರೋ ಹಳೆ ಗಿಡಗಳು ಹೋಗ್ತಾ ಇರೋ ಮಧ್ಯೆಗೆಲ್ಲ ಹೊಸ ಗಿಡಗಳು ಹಾಕಿದ್ದಾರೆ. ನಮ್ಮ ಮಾವ ಅಡಿಕೆ ಜೊತೆಗೆ ತೊಗರಿ ಕಾಳ್ದು ಗಿಡ ಹಾಕಿದ್ದಾರೆ. ಅದೊಂದು 6 months ಆಮೇಲೆ ಬರುತ್ತೆ. ಮೋಟ್ರ್ ಆನ್ ಮಾಡಿ ನೀರು ಬಿಡ್ತಾರೆ. ನೀರು ಇಲ್ಲಿಂದ ಬರುತ್ತೆ. ತೋರಿಸ್ತೀನಿ ನಾನು ನೀರು ಇರ್ತೈತೆ. ಅನ್ನ ಕೊಡುವ ದಾತ, ಜೀತ ಜೀತ ಜೀತ, ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಗೊತ್ತೈತೆ. ಮೋಟ್ರ್ ಏನೋ ಸ್ವಲ್ಪ ಟ್ರಬಲ್ ಇದೆ. ನಮ್ಮ ಮಾವನ ರಿಪೇರಿ ಮಾಡ್ತಾರೆ. ನೀವು ರೈತರಾದ್ರೆ ಹಿಂಗೆ ಎಲ್ಲ ಕಲ್ತಿರ್ಬೇಕು. ಎಲೆಕ್ಟ್ರಿಷಿಯನ್ ಕೆಲಸ, ಮೋಟರ್ ರಿಪೇರಿ ಕೆಲಸ ಎಲ್ಲ ಇವರೇ ಮಾಡ್ಬಿಡ್ತಾರೆ. ನೋಡಿ ನಮ್ಮ ಕಿಶನ್, ನಮ್ಮ ಬೋರೇಗೌಡರು ಬಂದವ್ರು ಇಲ್ಲಿ. ನಮಸ್ಕಾರ ಬೋರೇಗೌಡ್ರೆ. 2 ಎಮ್ಮೆ ಹಿಡ್ಕೊಂಬಂದ ನೋಡಿ. ಓಲಾ ಗಾಡಿ ತಗೊಂಡು ಎಮ್ಮೆ ಹೊಡ್ಕೊಂಬಂದ. ಓಲಾ ಗಾಡಿಲಿ ಮೋಟರ್ ಎಲ್ಲ ಟ್ರಬಲ್ ಆಗ್ತೈತಿ. ಮೋಟ್ರಿಗೆ ಮೋಟರ್ ನೀರ್ ಆನ್ ಮಾಡ್ದೇನೋ? ಏನ್ ರಿಪೇರಿ ಮಾಡ್ದಪ್ಪ? ಅದು ಟ್ರಬಲ್ ಆಗಿತ್ತು. ಟ್ರಬಲ್ ಆಗಿತ್ತು. ಬದ್ನೆಕಾಯಿ ಏನ್ ಗೊತ್ತಿಲ್ಲ, ಸುಮ್ನೆ ಹೇಳ್ತಾನೆ ಟ್ರಬಲ್ ಆಗಿತ್ತು ಅಂತ. ನೀರ್ ಬತ್ತೈತ್ ನೋಡಿ ಗೈಸ್. ಇದು ಹೊಸ ಬೋರು. ಅದೇನದು? ಸಿಂಗರ್ ಲೈ. ಸೊ ಇವಾಗ ಈ ಲೈನ್ ಕಂಪ್ಲೀಟ್ ಆದ್ಮೇಲೆ ನಾವು ಈ ಲೈನಿಗೆ ಬಿಡ್ಬೇಕು. ಆಮೇಲೆ ಈ ಲೈನು, ಅದೇ ತರ ಎಲ್ಲಾ ಲೈನು ಬಿಟ್ಕೊಂಡ್ ಬಂದ್ಬಿಟ್ರೆ ನೀರ್ ಹಾಕ್ಸಿ ಮುಗ್ದೋಗುತ್ತೆ ಅಷ್ಟೇ. ಆಮೇಲೆ ಮನೆ ಕಡೆ ಹೋಯ್ತಾ ಇರಬೇಕು ಸೀದಾ, ಅಲ್ಲನಾ? ಈಗ ಮನೆ ಕಡೆ ಹೋಯ್ತಾ ಇರೋದು. ನಾವು ಮುಂಚೆ ಇಲ್ಲಿರುವಾಗ ಇದು ಫುಲ್ ಗದ್ದೆ ಆಗಿತ್ತು. ಇವಾಗ ನಮ್ಮ ಮಾವ ತೋಟ ಮಾಡಿದ್ದಾರೆ. ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸಿದಿಲ್ಲ, ಹೊಂಗೆ ಮರಗಳೆಲ್ಲ ಇತ್ತು ಲೈನಲ್ಲಿ. ಅಲ್ಲೆಲ್ಲ ಬಂದ್ಬಿಟ್ಟು ನಾವು ಲೋಕಲ್ಲಾಗಿ ಇಟ್ಕೊಂಡು ಆಟ ಆಡ್ತಿದ್ವಿ. ಈ ಫೀಲ್ಡ್ ಅಲ್ಲೇ ನಾವು ಹಸು, ಕರು, ಎಮ್ಮೆ, ಕುರಿಗಳೆಲ್ಲ ಮೇಯಿಸ್ತಾ ಇದ್ವಿ, ಕರ್ಕೊಂಡ್ಬಂದು ಮೇಕೆ ಎಲ್ಲ. ಇದು ಆಕ್ಚುಲಿ ಕೆರೆ ಗೈಸ್. ಆ ಕಡೆ ನೋಡ್ತಾ ಇದ್ದಂಗೆ ಅಲ್ಲಿ ಲೈನಲ್ಲಿ ಅಡಿಕೆ ತೋಟ ಕಾಣಿಸ್ತಿದ್ಯಲ್ಲ, ಆ ಲಾಸ್ಟ್ ಬಾರ್ಡ್ರಲ್ಲಿ ಮಧ್ಯದಲ್ಲಿ ಕೆರೆ ಎಲ್ಲ ಇದೆ. ಇದು ಗದ್ದೆ. ಇದು ಗದ್ದೆಯಲ್ಲಿ ತೋಟ ಮಾಡಿರೋದು ಇವರು ನೋಡಿ. ಇಷ್ಟಿದೆ ತೋಟ ಫುಲ್ ಬೌಂಡ್ರಿ. ನೀರು ಇಲ್ಲಿ ಬಂದ್ಬಿಡ್ತು ಆಲ್ರೆಡಿ.
ಗೈಸ್ ನೀರು ಬಿಡ್ತಾ ಇದ್ವಿ, ಕರೆಂಟ್ ಹೊಟ್ಟೋಯ್ತು. ಇವಾಗ ಬರೋ ಗಂಟೆ ಕಾಯ್ಬೇಕು, ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋಡ್ತೀನಿ, ಒಂದು 5 ನಿಮಿಷ ನೋಡ್ಬಿಟ್ಟು ಬಂದಿಲ್ಲ ಅಂದರೆ ಮನೆ ಕಡೆ ಹೋಗ್ತಿರ್ತೀನಿ. ಬಿಸಿಲು ಬಂದ್ಬಿಡ್ತು ಅಷ್ಟು ಬೇಗ, ಸುಸ್ತಾಗೋಯ್ತು. ನಮ್ಮ ಹುಡುಗ ನೋಡಿ ಏನೋ ತರ್ತಾವನೆ. ಏನ್ ತರಕ್ ಹೋಗಿದ್ಯೋ? ಈತ ಕೆಲಸ ಮಾಡಿದ್ರೆ ಸಕಾಲಾಗಿ ಮಾಡ್ತೇನೆ ಗೈಸ್ ಇವನು. ರಿಫ್ರೆಶ್ಮೆಂಟ್ ಬ್ರೇಕ್ ಹೋಗೋಣ ಅಷ್ಟು ಬೇಗ. ನೀರು ಕರೆಂಟ್ ಬಿಟ್ಟಿದ್ದೆ. ಏನ್ ತಂದಮ್ಮ? ಜ್ಯೂಸ್ ಮತ್ತೆ ನೀರಂತೆ ಅಷ್ಟೇನಾ? ಜ್ಯೂಸ್ ಮತ್ತೆ ನೀರು ಅಷ್ಟೇನಾ? ಬೇರೆ ಏನೋ ತಂದಿಲ್ಲ? ಚಿಪ್ಸ್ ಬೇಡಮ್ಮ, ಬೇಡ ಚಿಪ್ಸ್ ಅಂತ ತಿನ್ನಲ್ವ. ಎಲ್ಲಿ ಹೋಗ್ತೀವಿ ಇವಾಗ? ಕಳಿಸ್ಬಿಡ ಕರೆಂಟ್ನಾ? ಗೈಸ್ ಇವನೇ ಬಿಸಿಲ ಯಾರಪ್ಪ ನೀರ್ ಬಿಡಬೇಡ ಅಂತ ಹೇಳಿ ಬೈಕೊಂಡು ನೀರ್ ಕರೆಂಟ್ ಕಳಿಸ್ಬಿಟ್ಟ. ಈಗ ನೋಡಕ್ಬಿಟ್ಟು ರಿಫ್ರೆಶ್ಮೆಂಟ್ ಅಂತ ಹೇಳಿ ಜ್ಯೂಸ್ ತರಕ್ ಹೋಗ್ಬಂದೆ. ಇಲ್ಲಿ ಇಂಥ ಕೆಲಸ, ತಿಂಡಿ ತಿನ್ನೋ ಕೆಲಸ ಅಂದ್ರೆ ಚೆನ್ನಾಗಿ ಮಾಡ್ತೇನೆ ಗೈಸ್ ಇವನು. ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು. ಗೈಸ್ ಇಷ್ಟೊತ್ತು ಕಾಯ್ದ್ವಿ, ಕರೆಂಟ್ ಬರಲಿಲ್ಲ ಕೊನೆಗೂ. ಸೊ ನಾವು ನೀರು ಹಾಯಿಸೋ ಕತೆ ಇಲ್ಲಿಗೆ ಮುಗೀತು. ಸೊ ಇನ್ನು ಎಷ್ಟೊತ್ತು ಕಾಯ್ದ್ರು ವೇಸ್ಟ್ ಅನಿಸುತ್ತೆ, ಕರೆಂಟ್ ಬರಲ್ಲ. ಮತ್ತು ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಕಡಿಮೆ ಆಗ್ತಿದೆ. ಸೊ ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಬೈ ಗೈಸ್. ಸೊ ಇದೇ ಥರ ಹೊಸ ವೀಡಿಯೋಗಳಿಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇನ್ನೂ ನಮ್ಗೆ ಹಿಂಗೆ ಬೇಕು. ಮತ್ತೆ ಸಿಗ್ತೀನಿ ಮುಂದಿನ ವಾರಗಳಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಜೈ ಶ್ರೀರಾಮ್. ಹೇಳೋ ಬೈ ಬಾಯ್. ಜೈ ಶ್ರೀರಾಮ್, ಬಾಯ್ ಬಾಯ್. ವಿಡಿಯೋ ರೆಕಾರ್ಡ್ ಆಗಿಲ್ಲ, ಕಂಗ್ರ್ಯಾಚುಲೇಷನ್ಸ್. ಇದೇ ನಾಡು, ಇದೇ ಭಾಷೆ ಎಂದೆಂದೂ